ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೀದಿ ನಾಯಿಗಳಿಂದ 5 ಮೇಲೆ ದಾಳಿ ನಡೆದು 3 ಗಾಯವಾದ ಘಟನೆ ನಗರದ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಹತ್ತಿರದಲ್ಲಿ ಶುಕ್ರವಾರ ಸಂಜೆ ಜರುಗಿದೆ. ಸೈಂಟ್ ಮೈಕಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಹಾಗೂ ಆ ನಗರದ ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ನಿವಾಸಿಯಾಗಿರುವಂತಹ ವೈಷ್ಣವಿ ನಾಗರಾಜ್ ಮಾಲ್ವಿ ಎಂಬ ವಿದ್ಯಾರ್ಥಿನಿ ಶಾಲೆ ಬಿಟ್ಟು ಮನೆಗೆ ಹೋಗ್ತಾ ಇರುವಾಗ ಬೀದಿ ನಾಯಿಯೊಂದು ಏಕಾಏಕಿ ಎಗರಿ ಕೈಗೆ ಕಚ್ಚಿ ಗಾಯಗೊಳಿಸಿದೆ. ಇನ್ನು ಅಲ್ಲೇ ಪಕ್ಕದ ಸುಭಾಷ್ ನಟದ 5 ವರ್ಷದ ವಯಸ್ಸಿನ ಹಜರತ್ ಹಮ್ಜಾ ಎಂಬ ಪುಟಾಣಿಗೂ ಬೀದಿ ನಾಯಿ ಕಚ್ಚಿ ಗಾಯ ಮಾಡಿದೆ. ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ಹತ್ತಿರದ ನಿರ್ಮಲ ನಗರದಲ್ಲಿ 70 ವರ್ಷ ವಯಸ್ಸಿನ ರೋಸಿ ಡೆಯಾಜ್ ಎಂಬ ವೃದ್ಧೆಗೆ ಶುಕ್ರವಾರ ಸಂಜೆ ಬೀದಿ ನಾಯಿಯೊಂದು ಕಚ್ಚಿ ಗಾಯ ಮಾಡಿದೆ. ಗಾಯಗೊಂಡ ಈ ಮೂವರನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಪ್ರತ್ಯೇಕವಾಗಿ ಕರೆತರಲಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಕಳೆದ 1 ವರ್ಷದಿಂದ ನಗರದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದ್ದು ಸಾಕಷ್ಟು ಅವಘಡಗಳಿಗೆ ಕಾರಣವಾಗಿದೆ. ನಗರದ ಖಾಸಗಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಪ್ರಾರ್ಥನೆ ಗೀತೆ ಹಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗೆ ಮತ್ತು ಶಾಲೆಯ ಡಿ ದರ್ಜೆ ಸಿಬ್ಬಂದಿಗೂ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿರುವುದು ಇಲ್ಲಿ ನೆನಪಿಸಿಕೊಳ್ಳಬಹುದು. ನಗರದಲ್ಲಿ ಬೀದಿ ನಾಯಿಗಳಿಂದ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಗಮನಿಸುವುದಾದರೆ ಶಾಲೆಗಳ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿ ನಾಯಿಗಳು ಇರುವುದನ್ನು ನಾವು ಗಮನಿಸಬಹುದು. ಶಾಲೆಗಳಲ್ಲಿ ಬಿಸಿಯೂಟ ವ್ಯವಸ್ಥೆ ಇರೋದ್ರಿಂದ ಬೀದಿ ನಾಯಿಗಳು ಶಾಲಾ ಆವರಣಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಡು ಬಿಟ್ಟಿವೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ನಗರಸಭೆ ಹಾಗೂ ಪಶುವೈದ್ಯ ಇಲಾಖೆ ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಮತ್ತಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಶುಕ್ರವಾರ ಸಂಜೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ದಾಂಡೇಲಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಡಾಡಿ ನಾಯಿಗಳು, ಬೀದಿ ನಾಯಿಗಳು ತುಂಬ ಜಾಸ್ತಿ ಆಗಿದೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ರೀತಿಯಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡದೇ ಇರುವ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಮೇಲೆ, ವೃದ್ಧರ ಮೇಲೆ ಇವತ್ತು ದಾಳಿಗಳನ್ನು ಮಾಡ್ತಾ ಇರೋದನ್ನು ನಾವು ಕೂಡ ನಿನ್ನೆ ಮೊನ್ನೆ ದಿನ ಇವತ್ತು ಮಾಧ್ಯಮದ ಮುಖಾಂತರ ಕಾಣಿದ್ದೀವಿ. ದಯವಿಟ್ಟು ಈ ಸಂದರ್ಭದಲ್ಲಿ ಏನು ಪಶು ಇಲಾಖೆ ಏನಿದೆ, ನಗರಸಭೆ ಏನಿದೆ ಮತ್ತು ಸಂಬಂಧಪಟ್ಟ ವಿವಿಧ ಇಲಾಖೆಗಳು ಸೇರಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ, ತಡೆಗಟ್ಟಲಿಕ್ಕೆ ಮತ್ತು ಆ ನಾಯಿಗಳನ್ನು, ಬೀದಿ ನಾಯಿಗಳನ್ನ, ಬಿಡಾರಿ ನಾಯಿಗಳನ್ನು ಹಿಡಿದು ಅದನ್ನು ಬೇರೆ ಜಾಗದಲ್ಲಿ ಸ್ಥಳಾಂತರ ಮಾಡುವುದು, ಅದನ್ನು ಕಡೆಗೆ ಈ ಥರದ ಬಿಡುವಂಥ ಒಂದು ಪ್ರಯತ್ನವನ್ನು ಈ ಹಿಂದೆ ಮಾಡ್ತಿದ್ದರು. ಸೊ ಆ ರೀತಿಯಾದಂಥ ಒಂದು ಕ್ರಮಕ್ಕೆ ಮುಂದಾಗಬೇಕು. ಮತ್ತು ದಾಂಡೇಲಿಯಲ್ಲಿ ಬಿಡಾರಿ ನಾಯಿಗಳೇನಿದ್ದಾವೆ, ಬೀದಿ ನಾಯಿಗಳಿದ್ದಾವೆ, ಇದನ್ನು ಕೊಂಡೊಯ್ಯುವಂಥ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯು ಅತಿ ಶೀಘ್ರದಲ್ಲಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಿದೆ. स्कूल छूटने के बराबर है, बच्चे घर को जा रहे थे, कुत्ते में उधर से एक कुत्ता आया, उसको काट लिया और पूरा आंख के ऊपर छोड़ा ही नहीं उसे. बहुत सारे कुत्ते हैं, थोड़ा क्या भी उसका ये करे तो अच्छा होता है. बच्चों को स्कूल छूटते बराबर पूरे कुत्ते आकर घेर लेते उधर कॉन्वेंट स्कूल के पास. उसके लिए कुछ करे तो अच्छा होता है. ಸರ್, ನಿನ್ನೆ ಆಗಿರೋ ಘಟನೆಗೆ ನಾಯಿ ಹಾವಳಿಯಿಂದ ವಿದ್ಯಾರ್ಥಿಗಳು ಬಹಳಷ್ಟು ನಾಯಿ ಕಡಿತದಿಂದ ಇದಾಗಿದ್ದಾರೆ. ಈಗ ನಿನ್ನೆ 11ನೇ ತಾರೀಕಿಂದ ಸ್ವಲ್ಪ ನಾಯಿ ಕಡಿತ ಜಾಸ್ತಿ ಆಗ್ತದೆ. 2 ನಾಯಿ ಸಿಕ್ಕಿದೆ ನಮಗೆ. ಆ್ಯಕ್ಚುಲಿ ಒಂದು ಬ್ರೌನ್ ಕಲರ್ ಇದೆ, ಒಂದು ವೈಟ್ ಗ್ರೀನ್ ಕಲರ್ ಇದೆ. ಅದು 2 ನಾಯಿ ಅದು ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ನಮಗೆ ಐಡೆಂಟಿಫಿಕೇಷನ್ ಆಗಲಿಲ್ಲ. ಆದರೆ ಒಂದು 11ನೇ ತಾರೀಕಿಂದ ನಿನ್ನೆವರೆಗೂ ಸುಮಾರು ಒಂದು 10 ಜನರಿಗೆ ಕಡಿದಿದೆ. ನಾವು ಹಾಸ್ಪಿಟಲ್ಗೆ ಹೋಗಿ ಅದನ್ನು ಡಾಕ್ಟರ್ಸ್ಗೆ ಭೇಟಿಯಾಗಿ ರಿಪೋರ್ಟ್ ತೊಗೊಂಡಿದ್ದೀವಿ. ಅದಾದ ನಂತರ ನಿನ್ನೆ ಮಕ್ಕಳಿಗೆ ಕಡಿದಿದೆ. ನಾನು ತಹಶೀಲ್ದಾರ್ ಸಾಹೇಬರು ಇಬ್ಬರು ಜೊತೆಗೆ ಸೇರಿ ಅವರು ಎಲ್ಲ ಮನೆಗಳಿಗೂ ಭೇಟಿ ನೀಡಿದ್ದೀವಿ. ಏನು ಯಾವ ರೀತಿ ಆಗ್ತಾಯಿದೆ. ಆಮೇಲೆ ನಾಯಿ ಅನ್ನೋದು ಕೂಡ ನಾವು ಪರ್ಸ್ನಲಿ ನೋಡಿ ಬಂದಿದ್ದೀವಿ. ಅದು ನಮ್ಮ ನಿರ್ಮಲ ನಗರ ಏರಿಯಾದಲ್ಲಿ ಒಂದಿದೆ. ಈಗ ನಾವು ನಿನ್ನೆ ಅದನ್ನು ನಮ್ಮ ಪೌರ ಕಾರ್ಮಿಕರ ಕಡೆಯಿಂದ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸ್ವಲ್ಪ ಅದು ಒಂಥರ ಮೆಂಟಲ್ ಆದಂಗೆ ಕಾಣಿಸ್ತಾ ಇತ್ತು. ಸೊ ಹೀಗಾಗಿ ಸಿಗ್ತಾ ಇರಲಿಲ್ಲ. ಆಮೇಲೆ ಅಟ್ಯಾಕ್ ಮಾಡ್ತಾಯಿತ್ತು ಕಂಪನಿದು. ಈಗ ನಿಯಮಾನುಸಾರ ನಮಗೆ ನಾಯಿಗಳನ್ನು ಡೈರೆಕ್ಟಾಗಿ ನೇರವಾಗಿ ಹಿಡಿದು ಅದನ್ನು ಸಾಗಣೆ ಮಾಡೋದಾಗಲಿ ಅಥವಾ ತೊಂದರೆ ಕೊಡೋದಾಗಲಿ ಅವಕಾಶ ಇಲ್ಲ ಕಾನೂನಲ್ಲಿ. ನಾವೀಗ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಒಂದು ಈ ನಾಯಿಗಳ ಹಾವಳಿಯ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಒಂದು 2 ತಿಂಗಳ ಹಿಂದೆಯೇ ನಾವು ಟೆಂಡರ್ ಕರೆದಿದ್ದೇವೆ. ಸುಮಾರು 1100 ನಾಯಿಗಳಿದೆ ನಮ್ಮ ಇಲ್ಲಿ ನಗರದ ವ್ಯಾಪ್ತಿಯಲ್ಲಿ. ಒಂದು ಅಂದಾಜಿನ ಸರ್ವೆ ಪ್ರಕಾರ ಆ 1000 ನಾಯಿಗಳನ್ನು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಇದೆ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟರೆ ಅದರ ಅಗ್ರೆಸಿವ್ನೆಸ್ ಇದೆ, ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಅಗ್ರೆಸಿವ್ನೆಸ್ ಏನಿದೆ ಅದು ಕಡಿಮೆ ಆಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಟೆಂಡರ್ ಆಲ್ರೆಡಿ ಕರೆದಿದ್ದೇವೆ. ಬಜೆಟ್ ಪ್ರಾವಿಷನ್ ಮಾಡಿಕೊಂಡು ಒಂದು ಗೌರವ ಕ್ಷತ್ರಿಯ ಅಂತ ಒಬ್ಬರು ಯಾರೋ ಮಹಾರಾಷ್ಟ್ರದವರು ಟೆಂಡರ್ ಹಾಕಿದ್ದಾರೆ. ಸೊ ನಾವು ಅದನ್ನು ವರ್ಕೌಟ್ ಕೊಡೋ ಸ್ಟೇಜ್ನಲ್ಲಿ ಇದ್ದೀವಿ. ಸ್ವಲ್ಪ ದಿವಸಗಳಲ್ಲಿ ಅದನ್ನ ಕೆಲವೊಂದು ನಾಯಿಗಳನ್ನು ಈಗ ಸದ್ಯಕ್ಕೆ ಅರ್ಜೆಂಟಾಗಿ ಯಾವ ಅಗ್ರೆಸಿವ್ನೆಸ್ ಇದೆ ಅದನ್ನು ಹುಡುಕಿ ಹಿಡಿತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೆಲವು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಯಾಗಿರೋ ಧಾರವಾಡ ಅಥವಾ
ಎಕ್ಸ್ಟ್ರಾ ಈಗ ನಿನ್ನೆ ನಾವು ತಹಶೀಲ್ದಾರ್ ಸರು ಹಾಸ್ಪಿಟ್ಲಿಗೆ ಭೇಟಿಯಾಗಿದ್ವಿ. ಅಲ್ಲಿರ್ತಕ್ಕಂಥ ಡಾಕ್ಟರ್ಗೆ, ಮೆಡಿಕಲ್ ಆಫೀಸರ್ಸ್ಗೆ, ಎಲ್ಲ ನರ್ಸ್ಗಳಿಗೆಲ್ಲ ಭೇಟಿಯಾಗಿದ್ವಿ. ಅವ್ರ ಹತ್ರ ಸಫಿಷಿಯಂಟ್ ಕ್ವಾಂಟಿಟಿ ಒಂದು ಆಂಟಿ ರೇಬಿಕ್ ವ್ಯಾಕ್ಸಿನೇಷನ್ಸ್ ಮತ್ತು ಇಮ್ಯುನೋಗ್ಲೋಬುಲಿನ್ ಇದು ಇದೆ. ಸೊ ಅದ್ರ ಬಗ್ಗೆ ಅಂತೂ ಅವಶ್ಯಕತೆ ಇಲ್ಲ. ಅದು ಒಂದು ವೇಳೆ ರೇಬಿಕ್ ಇದ್ದರೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಆಗ್ತಕ್ಕಂಥ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿದೆ. ಅವರು ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಡಾಗ್ ಬೈಟ್ ಕೇಸಸನ್ನು ಅವರು ಪ್ರಯಾರಿಟಿ ಮೇಲೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಹೋಗಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ ಅದ್ರ ಬಗ್ಗೆ ನಾವು ಏನಪ್ಪನ್ನು ವಹಿಸ್ತಾ ಇಲ್ಲ. ಈಗ ನಾಯಿಗಳನ್ನು ಹಿಡಿದು ಸಂತಾನ ಶಸ್ತ್ರಚಿಕಿತ್ಸೆ ಮಾಡೋದೇನಿದೆ ಅದನ್ನು ಮಾತ್ರ ಈಗ ನಾವು ತುರ್ತಾಗಿ ಸ್ಟಾರ್ಟ್ ಮಾಡಲಿಕ್ಕೆ ನಿನ್ನೆನೇ ಎಲ್ಲ ನಾವು ಪ್ರಾರಂಭಿಸಿದ್ದೇವೆ. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.